ನಮ್ಮ ದೇವಸ್ಥಾನಗಳ ಮೇಲೆ, ನಮ್ಮ ಧರ್ಮದ ಸ್ಥಳಗಳ ಮೇಲೆ, ನಮ್ಮ ದೇವರುಗಳ ಮೇಲೆ, ನಮ್ಮ ಹಬ್ಬ ಆಚರಣೆಗಳ ಮೇಲೆ ಮಹೇಶ್ ತಿಮ್ಮನ್ ವಿಶ್ವಮುಖ ಇವನ್ನ ಯೂಟ್ಯೂಬ್ನ ತೆಗೆದು ನೋಡಿದ್ವಿ ಅಂತಂದರೆ ಬರೀ ಹಿಂದೂಗಳ ಮೇಲೆ, ಹಿಂದೂ ಧರ್ಮದ ಮೇಲೆ, ಹಿಂದೂ ಆಚರಣೆಗಳು ಈ ರೀತಿ ಈತನನ್ನು ಅಲ್ಲಿಂದ ಬೇರೆ ಎಸ್ಕೇಪ್ ಮಾಡಿಸ್ಬಿಡ್ತಾರೆ. ಈ ವಿಚಾರವನ್ನು ನೀವೆಲ್ಲೂ ಹೇಳ್ಬಾರ್ದು. ನಮ್ಮ ಮಗಳ ಜೀವನವನ್ನು ಹಾಳು ಮಾಡ್ತೀವಿ. ಇಸ್ಲಾಮಿಕ್ ಸಂಘಟನೆಗಳ ಜೊತೆ ಸೇರಿ, ಕೆಲವೊಂದು ಇಸ್ಲಾಮಿಗರ ಜೊತೆ ಸೇರಿ ಈ ಕುಡ್ಲ ರ್ಯಾಂಪೇಜ್ ಅನ್ನೋ ದೊಡ್ಡ ಪುರಂಗಿ ಏನಲ್ಲ ಇವನು. ಬೆರಕೆಗಳಿಗೆ ಹುಟ್ಟಿದಂತಹ ಬೆರಕೆಗಳು ಇದ್ದಾರೆ. ನಿಮ್ಮ ತಲೆಯಲ್ಲಿ ಬುದ್ಧಿ ಇದೆಯಾ, ಇಲ್ಲ ಲದ್ದಿ ಇದೆಯಾ? ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುರುಗೋಡು ಅನ್ನುವಂಥ ಗ್ರಾಮ. ಆ ಗ್ರಾಮದಲ್ಲಿ ಒಂದು ದರ್ಗಾ ಇರುತ್ತೆ. ಆ ದರ್ಗಾದಲ್ಲಿ ಒಬ್ಬ ಮೌಲ್ವಿ ಇರ್ತಾನೆ. ಆ ಮೌಲ್ವಿ ಹೆಸರು ತುಫೇಲ್ ಅಹ್ಮದ್ ದಾದಾಪುರ್. ಈತನಿಗೆ 22 ವರ್ಷ. ಹಾಗೆ ಈ ಗ್ರಾಮದಲ್ಲಿ ಒಂದು ಮುಸಲ್ಮಾನ ಕುಟುಂಬ ಇರುತ್ತೆ. ಆ ಕುಟುಂಬದಲ್ಲಿ ತಂದೆ, ತಾಯಿ ಹಾಗೂ ಒಂದು ಮಗಳು, 5 ವರ್ಷದ ಒಂದು ಪುಟ್ಟ ಮಗು. ದಿನಾಂಕ 5/10/2023 ಆ ದಿನ ಆ ಮುಸಲ್ಮಾನ್ ಕುಟುಂಬ ಏನಿತ್ತು, ಅವರ ಜಮೀನಿನಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಬೆಳಿಗ್ಗೆನೆ ತಂದೆ ತಾಯಿ ಇಬ್ಬರು ಕೂಡ ಜಮೀನಿಗೆ ಹೋಗ್ತಾರೆ. ಮಗಳನ್ನು ದರ್ಗಾ ಕಳಿಸ್ತಾರೆ. ಏನಕ್ಕೆ ದರ್ಗಾ ಕಳಿಸ್ತಾರೆ ಅಂತಂದರೆ, ಏನು ಇವರ ಇಸ್ಲಾಮಿಕ್ ಎಜುಕೇಷನ್ ಅಂತ ಹೇಳ್ತೀವಿ, ಇದಕ್ಕೆ ಕಳಿಸ್ಕೊಡ್ತಾರೆ. ಇಂಥ ಸಂದರ್ಭದಲ್ಲಿ ಈ ತುಫೇಲ್ ಅಹ್ಮದ್ ದಾದಾಫಿರ್ ಅನ್ನೋದು, ಏನು ಮೌಲ್ವಿ ಅಂತ ಅಂದ್ಕೊಂಡಿದ್ದಾನೋ, ಈ ನಾಯಿ, ಹಂದಿ, ಕಚಡ, ಇವನು ಆ ಮಗುವಿನ ಮೇಲೆ ಅತ್ಯಾಚಾರ ಮಾಡ್ತಾನೆ. ಆ ಪುಟ್ಟ ಮಗು, 5 ವರ್ಷದ ಮಗು, ಈತ ಏನು ಮಾಡ್ತಿದ್ದಾನೆ ಅನ್ನೋದು ಸಮೇತ ಆ ಮಗು ಗೊತ್ತಾಗೋದು ಇಲ್ಲ. ಅಷ್ಟು ಬುದ್ಧಿ ಬೆಳವಣಿಗೆಯೂ ಇಲ್ಲ. ಆ ಚಿಕ್ಕ ಮಗು, 5 ವರ್ಷದ ಮಗು, ಆ ಮಗುವಿಗೆ ಈತ ಅತ್ಯಾಚಾರ ಮಾಡ್ತಾನೆ. ಅನಂತರ ಈತನ ಜೊತೆ ಇದ್ದಂತಹ ಇನ್ನುಳಿದ ಮೌಲ್ವಿಗಳು, ಏನು 2-3 ಜನ ಇದ್ದರು, ಇವರುಗಳು ಈತನನ್ನು ಅಲ್ಲಿಂದ ಬೇರೆಡೆಗೆ ಕಳಿಸ್ಕೊಟ್ಬಿಟ್ಟಿದ್ದಾರೆ. ಎಸ್ಕೇಪ್ ಮಾಡಿಸ್ಬಿಡ್ತಾರೆ ಅಂತ. ಎಸ್ಕೇಪ್ ಮಾಡಿಸಾದ್ಮೇಲೆ ಈ ಮಿಕ್ಕಂಥ ಮೌಲ್ವಿಗಳು ಸೀದಾ ಪೊಲೀಸ್ ಸ್ಟೇಷನ್ ಹೋಗ್ತಾರೆ. ಹೋಗಿ ಪೊಲೀಸವರಿಗೆ ಹಣವನ್ನು ಕೊಟ್ಟು ಈ ಕೇಸಿನ ಯಾವುದೇ ಒಂದು ಕಂಪ್ಲೇಂಟ್ಸ್ ಬಂದರೂ ತಗೊಳ್ಳದೇ ಇರೋ ರೀತಿ ಮಾಡ್ತಾರೆ. ಪೊಲೀಸ್ ಸ್ಟೇಷನಿಂದ ಬಂದಂಥ ಇವ್ರುಗಳಿಗೆ ಸ್ವಲ್ಪ ಭಯ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲಿ ಇವ್ರ ಮನೆಯವರು, ಈ ಮನೆಯಲ್ಲಿರೋಂತಹ ಈ ತಂದೆ ತಾಯಿ, ಈ ಊರಿನ ಜನಕ್ಕೆ, ಬೇರೆಯವರಿಗೆ ಈ ವಿಚಾರನ ಹೇಳಿಬಿಡ್ತಾರೆ ಅಂತ ಭಯಪಟ್ಟಂಥ ಇವರು ಸೀದಾ ಆ ಮಗುವಿನ ಮನೆಗೆ ಹೋಗ್ತಾರೆ. ಮಗುವಿನ ಮನೆಗೆ ಹೋಗಿ ಆ ತಂದೆ ತಾಯಿಗೆ ಚಾಕುನ ತೋರಿಸಿ, ಈ ವಿಚಾರವನ್ನು ನೀವೆಲ್ಲೂ ಹೇಳಬಾರ್ದು, ಹೇಳಿದರೆ ನಿಮ್ಮ ಮಗಳ ಜೀವನವನ್ನು ಸರ್ವನಾಶ ಮಾಡ್ತೀವಿ, ನಿಮ್ಮ ಮಗಳ ಜೀವನವನ್ನು ಹಾಳು ಮಾಡ್ತೀವಿ, ನಿಮ್ಮನ್ನು ಕೊಲೆ ಮಾಡ್ತೀವಿ ಅಂತೆಲ್ಲ ಹೆದರಿಸಿ ಅಲ್ಲಿಂದ ಬರ್ತಾರೆ. ಪಾಪ ಆ ತಂದೆ ಎಷ್ಟು ಅಂತ ಸಹಿಸ್ತಾರೆ. ಆ ತಂದೆಗೆ ಇದನ್ನು ತಡ್ಕೊಂಡಿರ್ಲಿಕ್ಕೆ ಆಗಿಲ್ಲ ತುಂಬ ದಿನ. ಹಾಗಾಗಿ ಅವರು ಅಲ್ಲೇ ಹತ್ತಿರದಲ್ಲಿದ್ದಂತಹ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಇದ್ರ ಮೇಲೆ ನಮಗೆ ಈ ರೀತಿ ಅನ್ಯಾಯ ಆಗಿದೆ, ನಮ್ಮ ಮಗಳಿಗೆ ಈ ರೀತಿ ಆಗಿದೆ, ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ತಗೊಳ್ಳಿ ಅಂತ ಎಲ್ಲ ಕೇಳ್ಕೊಳ್ತಾರೆ. ಆಗ ಅಲ್ಲಿ ಇರುವಂತಹ ಅಧಿಕಾರಿ ಯಾವುದೇ ರೀತಿಯ ಕಂಪ್ಲೇಂಟ್ ತಗೊಳ್ಳದೆ ನಿರಾಕರಿಸ್ತಾರೆ. ಅಲ್ಲಿಂದ ಬೇಸತ್ತಂತಹ ಆ ತಂದೆ, ಪಾಪ ಆ ತಂದೆ ಅಲ್ಲಿಂದ ಆ ದರ್ಗಾದ ಸೀನಿಯರಿಸ್ಟ್ ಮೌಲ್ವಿ ಯಾರಿರ್ತಾರೋ ಅವ್ರ ಹತ್ರಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಕೂಡ ನಮ್ಮ ಮಗಳಿಗೆ ಈ ರೀತಿ ಅನ್ಯಾಯ ಆಗಿದೆ, ಈ ರೀತಿ ಮಾಡಿಬಿಟ್ಟಿದ್ದಾರೆ ಇವರು, ನಮಗೆ ನ್ಯಾಯ ಕೊಡಿಸಿ ಅಂತ ಹೇಳ್ತಾರೆ. ಆಗ ಅಲ್ಲಿರುವಂತಹ ಮೌಲ್ವಿಗಳು ಕೂಡ ಇದಕ್ಕೆ ಯಾವುದೇ ರೀತಿ ರಿಯಾಕ್ಟ್ ಮಾಡದೆ ಈ ತಂದೆಗೆ ಹೊಡೆದು ಬೈದು ಅಲ್ಲಿಂದ ಕಳಿಸ್ಬಿಡ್ತಾರೆ. ಅಲ್ಲಿಂದ ಆ ತಂದೆ ತುಂಬ ಹತಾಶನಾಗಿ
ಏನು ಮಾಡಬೇಕು, ನಮಗೆಲ್ಲೂ ನ್ಯಾಯ ಸಿಗ್ತಿಲ್ಲ ಅಂತ ಅಂದ್ಕೊಂಡು ತನ್ನೆಲ್ಲ ದುಃಖವನ್ನು ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಾ ಇರ್ತಾನೆ. ಆಗ ಆ ತಂದೆಗೆ ಕಾಣಿಸೋದೆ ನಮ್ಮ ಹಿಂದೂ ನಾಯಕ ಪುನೀತ್ ಕೆರೆಹಳ್ಳಿಯವರು. ಅಲ್ಲಿಂದ ಸುಮಾರು 1 ವರ್ಷಗಳ ನಂತರ ಆ ತಂದೆ ಪುನೀತ್ ಕೆರೆಹಳ್ಳಿಯವರಿಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ, ಹೀಗೆ ದರ್ಗಾದಲ್ಲಿ ನಮ್ಮ ಮಗಳ ಮೇಲೆ, ನಮ್ಮ 5 ವರ್ಷದ ಮಗಳ ಮೇಲೆ ಈ ರೀತಿ ಅತ್ಯಾಚಾರ ಆಗಿಬಿಟ್ಟಿದೆ, ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ ಅಂತ ಕೇಳ್ತಾರೆ. ಆಗ ನಮ್ಮ ಪುನೀತ್ ಕೆರೆಹಳ್ಳಿಯವರು, ನೀವೇನು ಹೆದರಬೇಡಿ, ನಿಮ್ಮ ಜೊತೆಗೆ ನಾವಿದ್ದೀವಿ, ನಾವಿದಕ್ಕೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳ್ತಾರೆ. ನಿಂತು ಇವತ್ತಿಗೆ ಪುನೀತ್ ಕೆರೆಹಳ್ಳಿಯವರು ಆ ಮಗುವಿಗೆ ನ್ಯಾಯ ಕೊಡಿಸಿದ್ದಾರೆ. ಆ ನಾಯಿ, ಹಂದಿ, ಕಚಡ ಯಾರು ಇದ್ದನೋ ಆ ಮೌಲ್ವಿ, ಅವನು ಇವತ್ತು ಅರೆಸ್ಟ್ ಆಗಿದ್ದಾನೆ. ನ್ಯಾಯ ಕೊಡಿಸೋದು ಅಂದರೆ ಇದು ಈ ರೀತಿ ಏನು ಸಾಕ್ಷಿ ಇದೆ, ಆಧಾರ ಇದೆ, ಇದನ್ನು ಮೀಡಿಯಾ ಮೂಲಕ ಅಥವಾ ಜನಗಳ ಮೂಲಕ ಓಪನ್ ಆಗಿ ತೋರಿಸಿ ಈ ರೀತಿ ನ್ಯಾಯ ಕೊಡಿಸೋದು. ನಮ್ಮಲ್ಲಿ ಕೆಲವೊಂದು ಸೆಕ್ಯುಲರಿಸಮ್ ಹಿಂದೂಗಳಿದ್ದಾರೆ, ಕೆಲವೊಂದು ಇಸ್ಲಾಮಿಕ್ ಸಂಘಟನೆಗಳ ಜೊತೆ ಸೇರಿ, ಕೆಲವೊಂದು ಇಸ್ಲಾಮಿಗರ ಜೊತೆ ಸೇರಿ ನಾವು ಸೆಕ್ಯುಲರಿಸಮ್ ಹಿಂದೂಸ್ಗಳು ಅಂತ ಹೇಳ್ಕೊಂಡು, ಇವ್ರುಗಳು ಸೆಕ್ಯುಲರಿಸಮ್ ಹಿಂದೂಗಳಲ್ಲ, ಇವ್ರುಗಳು ನರಸತ್ತ ನಾಮರ್ಥ ಹಿಂದೂಗಳು. ಇವರು ಏನಕ್ಕೆ ಅಂತಂದರೆ ಅವ್ರು ಕೊಡುವಂಥ ಒಂದು ದುಡ್ಡಿನ ಆಮಿಷಕ್ಕೆ, ಇಲ್ಲ ಅವ್ರು ಕೊಡುವಂತಹ ಬೇರೊಂದು ಆಮಿಷಕ್ಕೆ ಒಳಗಾಗಿ ಇವತ್ತು ನಮ್ಮ ದೇವಸ್ಥಾನಗಳ ಮೇಲೆ, ನಮ್ಮ ಧರ್ಮದ ಸ್ಥಳಗಳ ಮೇಲೆ, ನಮ್ಮ ದೇವರುಗಳ ಮೇಲೆ, ನಮ್ಮ ಹಬ್ಬ ಆಚರಣೆಗಳ ಮೇಲೆ ಅವಹೇಳನಕಾರಿ ಮತ್ತು ಅಪಪ್ರಚಾರ ಮಾಡೋದನ್ನೇ ಇವರ ಜೀವನ ಪೂರ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದರಲ್ಲೂ ತುಂಬ ಮೋಸ್ಟ್ ಇಂಪಾರ್ಟೆಂಟಾಗಿ ಒಬ್ಬ ಗಿರೀಶ್ ಮುತ್ತಾಳ, ಇನ್ನೊಬ್ಬ ಮಹೇಶ್ ತಿಮ್ಮ. ಯಾಕೆ ಅಂತಂದರೆ ಈ ಮಹೇಶ್ ತಿಮ್ಮ, ಈ ಕೋತಿನ ಮಗ ಏನಿರೋದು ಒಂದು TV ಮಾಧ್ಯಮದಲ್ಲಿ ಕೊಡ್ತಾನೆ, ಯಾವ ಮಂಜುನಾಥ ಇಲ್ಲ, ಯಾವ ಅಣ್ಣಪ್ಪ ಇಲ್ಲ, ನಾನು ದೇವರನ್ನೇ ನಂಬೋದಿಲ್ಲ ಅಂತ ಹೇಳ್ತಾನೆ. ಅದಾದಮೇಲೆ ಇನ್ನೊಬ್ಬ ಗಿರೀಶ್ ಮುಠಾ, ಇವನು ಅಷ್ಟೇ ಸುಮಾರು 13 ವರ್ಷದಿಂದ ಎಷ್ಟೋ ಪಬ್ಲಿಕ್ ಫಂಕ್ಷನ್ಸಲ್ಲಿ ಇಲ್ಲ, ಎಷ್ಟೊಂದು ಮೀಡಿಯಾದಲ್ಲಿ ನನ್ನ ಹತ್ರ ಸಾಕ್ಷಿ ಇದೆ, ನನ್ನ ಮೊಬೈಲಲ್ಲಿ 1,000 ಸಾಕ್ಷಿ ಇದೆ, 2,000 ಸಾಕ್ಷಿ ಇದೆ ಅಂತ ಹೇಳ್ತಾನೆ. 2 ನಿಮಿಷದಲ್ಲಿ ಬಿಡ್ತೀನಿ, 10 ನಿಮಿಷದಲ್ಲಿ ಬಿಡ್ತೀನಿ, ನಾಳೆ ಬಿಡ್ತೀನಿ, ನಾಡಿದ್ದು ಬಿಡ್ತೀನಿ. ಒಂದೇ ಒಂದು ವಿಡಿಯೋ ಸಾಕ್ಷಿ ಆಗಲಿ ಅಥವಾ ಒಂದು ಪೇಪರಲ್ಲಿ ಸಾಕ್ಷಿ ಇರೋದಾಗಲಿ ಇವನು ಯಾವುದನ್ನೂ ಬಿಡಲಿಲ್ಲ. ಇದೊಂದೇ. ಇನ್ನೊಂದು ಮೀಡಿಯಾ ಚಾನಲ್ ಕೊಡ್ತಾನೆ, ಇತ್ತೀಚೆಗೆ ನಾನು ನೋಡಿದ್ದು ಮೀಡಿಯಾ ಚಾನಲ್ ಕೂತು ಹೇಳ್ತಾನೆ, ನನ್ನ ಹತ್ರ ಇರೋದು ಜೀವಂತ ಸಾಕ್ಷಿಗಳು, ಅದಕ್ಕೆ ಸೆಕ್ಯೂರಿಟಿ ಬೇಕು, ಅವಾಗ ಮಾತ್ರ ನಾನು ಅವ್ರನ್ನ ಕರ್ಕೊಂಡು. ಮತ್ತು ಇಷ್ಟು ವರ್ಷದಿಂದ ನನ್ನ ಮೊಬೈಲಲ್ಲಿ ವೀಡಿಯೋ ಇದೆ ಅಂತಿದ್ದಲ್ಲ, ಅದೇನು ಹಾಕಿದ್ರೆ ಅಂದರೆ ಮೊಬೈಲಲ್ಲಿರೋ ವೀಡಿಯೋಗಳೆಲ್ಲ ಜೀವಂತವಾಗಿ ಬಂದುಬಿಟ್ಟಿರುವ ಇವಾಗ ಏನಾದರೂ ಹೇಳಬೇಕಾಗುತ್ತೆ. ಈಗ ಇವ್ರುಗಳನ್ನ ಎಷ್ಟು ದಡ್ಡರಿದ್ದಾರೆ ಅಂತಂದರೆ. ಇನ್ನೊಬ್ಬ ಇವರಿಬ್ಬರು ಶಿಷ್ಯಂತರುಗಳಿದ್ದಾರೆ ತುಂಬ ಚೆನ್ನಾಗಿ ಇವರಿಬ್ಬರಿಗೆ. ಅದರಲ್ಲಿ ಇವನೊಬ್ಬ ಇತ್ತೀಚೆಗೆ ಉಟ್ಕೊಂಡು ನೀವು ವಿಜುವಲೈಸೇಷನ್ ಕ್ರಿಯೇಟರ್ ಅಂತ ಹೇಳ್ಬೋದು. ಇವಾಗ ಏನಕ್ಕೆ ಅಂತಂದರೆ ತುಂಬ ಚೆನ್ನಾಗಿ ಕಥೆಗಳನ್ನ ಕಟ್ಟುವಂಥದ್ದು, ತುಂಬ ಚೆನ್ನಾಗಿ ರಸವತ್ತಾದ ಚಿತ್ರಣವನ್ನು ಮಾಡುವಂಥದ್ದು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಇವನ್ನ ಯೂಟ್ಯೂಬ್ನ ತೆಗೆದು ನೋಡಿದ್ವಿ ಅಂತಂದರೆ ಬರೀ ಹಿಂದೂಗಳ ಮೇಲೆ, ಹಿಂದೂ ಧರ್ಮದ ಮೇಲೆ, ಹಿಂದೂ ಆಚರಣೆಗಳು ಇದೇ ರೀತಿ ನ್ಯೂಸ್ ಇರುತ್ತೆ. ಆದರೆ ಇವನ ಧರ್ಮದಲ್ಲಿ ಇಂಥ ನಾನಾ ಕೇಸ್ಗಳು ದಿನನಿತ್ಯ ಆಗುತ್ತೆ. ಇದರ ಮೇಲೆ ಇವನ ಯೂಟ್ಯೂಬಲ್ಲಾಗಲಿ, ಇನ್ಸ್ಟಾಗ್ರಾಮಲ್ಲಾಗಲಿ, ಫೇಸ್ಬುಕ್, ಎನಿ ಸೋಷಿಯಲ್ ಮೀಡಿಯಾ, ಇವನು ಯೂಸ್ ಮಾಡುವಂತಹ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ಒಂದು ವಿಡಿಯೋ ಇಲ್ಲ. ಅವನ ಧರ್ಮದಲ್ಲೇ ದಿನನಿತ್ಯ ಸಾವಿರಾರು ಪ್ರಕರಣಗಳಾಗ್ತದೆ. ನೀವು ಎಕ್ಸಾಂಪಲ್ ನೋಡ್ಬೋದು, ಎಲ್ಲಾದರೂ ರೇಪ್ ಆಯಿತು ಅಂತ ನೋಡಿ, ಇಲ್ಲ ಎಲ್ಲಾದರೂ ಭಯೋತ್ಪಾದನೆ ಬಾಂಬ್ ಬ್ಲಾಸ್ಟ್ ಆಯಿತು ಅಂತ ನೋಡಿ, ಇಲ್ಲ ಎಲ್ಲಾದರೂ ಕಳ್ತನ ಆಯಿತು, ಇಲ್ಲ ಯಾರಾದರೂ ಕೊಲೆ ಆಯಿತು ಅಂತ ನೋಡಿ, ಅಲ್ಲಿ ಎಲ್ಲರೂ ಇವನ ಧರ್ಮದವರ ಕೈ ಚಳಕೆ ಇರುತ್ತದೆ. ಹಿಂದೂಗಳೇ ಯಾವುದೇ ವಿಚಾರವನ್ನು ಯೋಚನೆ ಮಾಡದೆ ಮಾತನಾಡೋದು ತುಂಬ ತಪ್ಪು. ನಿಮ್ಮ ತಲೆಯಲ್ಲಿ ಬುದ್ಧಿ ಇದೆಯಾ, ಇಲ್ಲ ಲದ್ದಿ ಇದೆಯಾ ಅಂತ ಕೇಳುವಂತಹ ಪರಿಸ್ಥಿತಿ ನಮ್ಗಳಿಗೆ ಬಂದಿದೆ. ಇದೆಲ್ಲ ಆದಮೇಲೆ ಇತ್ತೀಚೆಗೆ ಇನ್ನೊಂದಾಗಿ
ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆ ಅಲ್ಲ ಅಂತ. ಇವನು ಯಾರು, ಇವನು ಗುಡ್ಲ ರ್ಯಾಂಪೇಜ್ ಇದ್ದಾನಲ್ಲ, ಇವನೊಬ್ಬ ದೊಡ್ಡ ಸುಳ್ಳ ಅಂದರೆ ಸುಳ್ಳ. ಅಷ್ಟು ದೊಡ್ಡ ಸುಳ್ಳ. ಇವನೇ ಹೆಣ್ಣು ಮಕ್ಕಳಿಗೆ ಬಾಯಿಗೆ ಬಂದಾಗೆ ಇವನ ಟಿ ವಿ ಚಾನಲಲ್ಲಿ ಇವನ ಯೂಟ್ಯೂಬ್ ಚಾನಲ್ನಲ್ಲಿ ಬೈತಾನೆ. ಮತ್ತು ನಾನೊಂದು ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸ್ತೇನೆ ಅನ್ನೋ ರೀತಿ ಮಾತಾಡ್ತಾರೆ. ಇದು ಎಷ್ಟು ಸುಳ್ಳಿದೆ ಇವನ ವಿಚಾರದಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ. ಮೊನ್ನೆ ಈ ಕುಡ್ಲ ರ್ಯಾಂಪೇಜ್ ಮತ್ತು ಇವನ ಸಂಗಡಿಗರು, ಬೇರೊಂದು 2 ಯೂಟ್ಯೂಬ್ ಚಾನಲ್ನ ಸಂಗಡಿಗರು ಧರ್ಮಸ್ಥಳಕ್ಕೆ ಹೋಗ್ತಾರೆ. ಏನಕ್ಕೆ ಹೋಗ್ತಾರೆ ಅಂತಂದರೆ, ಯಾವಾಗ ಇವರ ತಲೆಬುರುಡೆಯ ನಾಟಕಗಳು ಬಹಿರಂಗವಾದವು, ಯಾವಾಗ ಅಲ್ಲಿ ತಲೆಬುರುಡೆಗಳು ಸಿಗ್ತಾ ಇಲ್ಲ, ಅಸ್ಥಿಪಂಜರ ಸಿಗ್ತಾ ಇಲ್ಲ ಅಂತ ಆಯಿತು, ಆವಾಗ ಬೇರೊಂದು ಕಾರಣ ಬೇಕಲ್ಲ. ಹಾಗಾಗಿ ಈ ಸೆಕ್ಯುಲರಿಸಮ್ ಹಿಂದೂಗಳು, ನಾವು ಸೌಜನ್ಯ ಪರ ಹೋರಾಟಗಾರರು ಅಂತ ಹೇಳಿಕೊಂಡು ತಿರುಗಾಡುವಂಥ ಬೇವರ್ಸಿಗರು ಒಂದು ತೋಟದ ಮನೆಯಲ್ಲಿ ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿ ಈ ವಿಚಾರ ಈಗ ಕೈ ಬಿಟ್ಟು ಹೋಗ್ಬಿಡುತ್ತೆ, ಬೇರೆ ಯಾವ ವಿಚಾರ ಇದೆ ಇದು ಮಾಡೋದು, ಇಲ್ಲಿ ತಪ್ಪಿತಸ್ಥ ಧರ್ಮಸ್ಥಳ ಇದನ್ನು ತಂದು ನಿಲ್ಲಿಸಬೇಕು, ಯಾವ ರೀತಿ ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಅವರಿಗೆ ಬರುವಂತಹ ಯೋಚನೆ 3 ಜನ ಯೂಟ್ಯೂಬರ್ನ ಕಳಿಸಿ ಅಲ್ಲಿ ತಾಂತದೆ ತಿಳಿಸೋದು, ಅಲ್ಲಿ ಗಲಾಟೆ ಇರಿಸೋದು. ಅದೇ ರೀತಿ ಇವರು ಮಾಡಿದ್ರು. ಹೋದರು, 3 ಜನ ಯೂಟ್ಯೂಬರ್ಸ್ ಹೋಗಿ ಅಲ್ಲಿ ಧರ್ಮಸ್ಥಳದ ಬಗ್ಗೆ, ಅಲ್ಲಿಯ ಜನಗಳ ಬಗ್ಗೆ ಅಪಪ್ರಚಾರ ಮಾಡೋದು, ಜನಗಳನ್ನ ರುಚಿಗೆ ತಿಳಿಸೋದು ಮಾಡೋದು, ಜನಗಳಿಗೆ ತಮ್ಮ ದೇವಸ್ಥಾನದ ಮೇಲೆ ಹಾಗೂ ತಮ್ಮ ಊರಿನ ಮೇಲೆ ಹಾಗೂ ಮಾಡ್ತಿರುವಂತಹ ಎಲಿಗೇಷನ್ಸ್, ಯಾವುದೇ ರೀತಿಯ ಒಂದು ಸಾಕ್ಷಿ ಇಲ್ಲದೆ ಇವರು ಮಾಡ್ತಿರುವಂತಹ ಎಲಿಗೇಷನ್ಸ್ನ ತಡ್ಕೊಂಡಿರೋಕ್ಕಾಗಲಿಲ್ಲ. ಜನಗಳು ರೊಚ್ಚಿಗೆದ್ದು ಇವರಿಗೆ ಹೊಡೆದ್ರು. ತಪ್ಪು ಯಾರ್ದು? ಈ ಯೂಟ್ಯೂಬರ್ಗಳದ್ದು. SIT ತನಿಖೆ ಆಗ್ತಿದೆ. SIT ತನಿಖೆ ಆಗ್ತಾ ಇರಬೇಕಾದ್ರೆ ನಾವು ಏನು ಮಾತಾಡಬೇಕು, ಏನು ಮಾತಾಡಬಾರದು ಅನ್ನೋದು ಗೊತ್ತಿಲ್ಲದೆ ಬಾಯಿಗೆ ಬಂದಿದ್ದನ್ನು ಮಾತಾಡ್ತಾ ಹಿಂದೂಗಳ ವಿರುದ್ಧನೇ, ಹಿಂದೂ ದೇವಸ್ಥಾನಗಳ ವಿರುದ್ಧನೇ ಎತ್ತಿ ಕಟ್ಟುವಂತಹ ಕೆಲಸ ಮಾಡ್ತಾರೆ. ಇವರುಗಳದು ತಪ್ಪು. ಈ ಕುಡ್ಲ ರ್ಯಾಂಪೇಜನ್ನು ದೊಡ್ಡ ಪುರಂಗಿ ಏನಲ್ಲ ಇವನು ಹುಟ್ಟ ಲೋಫರೇ, ಹುಟ್ಟ ಕಚಡ. ಯಾಕಂದರೆ ಇವರೆಲ್ಲರಿಗೂ ಸೆಕ್ಯುಲರಿಸಮ್ ಹಿಂದೂಗಳು ಅಂತ ಅಂದ್ಕೊಂಡು ಇವರುಗಳು ಬೇರೊಂದು ಕಡೆಯಿಂದ ದುಡ್ಡನ್ನು ತಗೊಳ್ಳೋಂಥವ್ರು ಇವ್ರುಗಳು. ಹಿಂದೂಗಳೇ ಅರ್ಥ ಮಾಡ್ಕೊಳ್ಳಿ, ಹಿಂದೂ ಸ್ನೇಹಿತರೇ ಅರ್ಥ ಮಾಡ್ಕೊಳ್ಳಿ, ಹಿಂದೂ ಯುವತಿಯರೇ ಅರ್ಥ ಮಾಡ್ಕೊಳ್ಳಿ. ನಮ್ಮ ಸನಾತನ ಧರ್ಮವನ್ನು, ನಮ್ಮ ಹಿಂದೂ ಧರ್ಮವನ್ನು ನಾವು ಕಾಪಾಡಿಕೊಳ್ಳಿಲ್ಲ ಅಂದರೆ ಬೇರೆ ಯಾರು ಬಂದು ಕಾಪಾಡೋದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರೋ ಒಬ್ಬ 3ನೇ ವ್ಯಕ್ತಿ ಬಂದು ಹೇಳಿದ್ದನ್ನು ನಂಬರಲ್ಲ. ನಿಮ್ಮ ತಲೆಯಲ್ಲಿ ಬುದ್ಧಿ ಇರಲಿ. ನಿಮ್ಮ ತಲೆಯಲ್ಲಿ ಇರುವಂತಹ ಬುದ್ಧಿನ ಅವನು ಹೇಳ್ತಿರೋದ್ರಲ್ಲಿ ಎಷ್ಟು ತಪ್ಪಿದೆ, ಎಷ್ಟು ಸುಳ್ಳಿದೆ ಯೋಚನೆ. ನಮಗೇನೆ ಬೇಜಾರಾಗುತ್ತೆ, ಹಿಂದೂಗಳ ತಲೆಯಲ್ಲಿ ಇಷ್ಟೊಂದು ಬುದ್ಧಿ ಇರೋಲ್ಲಪ್ಪ ಅಂತ ಬೇಜಾರಾಗ್ತದೆ. ನಮ್ಮ ದೊಡ್ಡವರು ಒಂದು ಗಾದೆ ಮಾತು ಹೇಳ್ತಿದ್ರು, ಒಂದು ಕುರಿ ಮ್ಯಾ ಅಂತ ಅಂದರೆ ಎಲ್ಲ ಕುರಿ ಮ್ಯಾ ಅಂತ ಅಂದ್ಕೊಂಡು ಹೋಗುತ್ತಂತೆ. ಆ ರೀತಿ ಆಯಿತು. ಈಗ ಹಿಂದೂಗಳೇ, ಹಿಂದೂ ಸ್ನೇಹಿತರೆ, ಹಿಂದೂ ಯುವತಿಯರೇ, ನಮ್ಮ ಧರ್ಮವನ್ನು ನಾವು ಪ್ರತಿಯೊಬ್ಬರೂ ಕಾಪಾಡುವಂತಹ ಧರ್ಮ ನಮ್ಮದು, ನನ್ನದು, ನಿಮ್ಮದು, ಎಲ್ಲರದು. ಯಾರೋ ಒಬ್ಬ ಹೇಳಿಕೆಯ ಮಾತು ಕೇಳಿ ನಮ್ಮ ಧರ್ಮದ ಮೇಲೆ, ನಮ್ಮ ದೇವಸ್ಥಾನಗಳ ಮೇಲೆ, ನಮ್ಮ ದೇವರುಗಳ ಮೇಲೆ ಅವಹೇಳನಕಾರಿ ಮಾತನಾಡೋದನ್ನು ಮೊದಲು ನಿಲ್ಲಿಸಿ. ಅದರಲ್ಲೂ ಎಕ್ಸ್ಪೆಷಲಿ ಇತ್ತೀಚೆಗೆ ಕೆಲವೊಬ್ಬರು ಸ್ಟಾರ್ಟ್ ಆಗಿದ್ದಾರೆ. ಧರ್ಮಸ್ಥಳದಲ್ಲಿ ಮಂಜುನಾಥ ಇಲ್ಲ, ಅಣ್ಣಪ್ಪ ಇಲ್ಲ, ಅದು ಧರ್ಮಸ್ಥಳ ಅಲ್ಲ, ಅಧರ್ಮಸ್ಥಳ ಅನ್ನೋಂಥ ಕೆಲವೊಂದು ಬೆರಕೆಗಳಿಗೆ ಹುಟ್ಟಿದಂತಹ ಬೆರಕೆಗಳು ಇದ್ದಾರೆ. ಬೆರಕೆಗಳಿಗೆ ಹುಟ್ಟಿದಂತಹ ಬೆರಕೆಗಳು ಇದ್ದಾರೆ. ಸೊ ಅಂಥ ಬೆರಕೆಗಳ ಮಾತನ್ನು ನಂಬೋದನ್ನು ನಿಲ್ಲಿಸಿ ಹಿಂದೂ ಧರ್ಮವನ್ನು ಕಾಪಾಡುವುದನ್ನು ದಯವಿಟ್ಟು ಬಿಟ್ಟಿದ್ದಾರೆ. ಹಿಂದೂ ಧರ್ಮವನ್ನು ಕಾಪಾಡಿ ಪ್ರತಿಯೊಬ್ಬರು. ಇದು ನನ್ನ ನಿಮ್ಮ ಎಲ್ಲರ ಕರ್ತವ್ಯ.